ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ 2 ಅಂದರೆ SA2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಎಲ್ಲ ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಾವು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳ. ಸೊ ಆ ವಿಡಿಯೋಸ್ಗಳನ್ನು ನಮ್ಮ ಚಾನಲಲ್ಲಿ ಇರ್ತವೆ, ಅವುಗಳನ್ನು ನೋಡಿ ಅದರ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯಗಳನ್ನು ನೀಡಿ ಅವುಗಳಲ್ಲಿ ಸೂಕ್ತವಾದದ್ದನ್ನು ಆಯ್ಕೆ ಮಾಡಿ ಬರೆಯಿರಿ. ಸೊ ಸೇಮ್ ಪ್ಯಾಟ್ರನ್ ಮಕ್ಕಳ, ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಹೇಗಿದೆಯೋ ಅದೇ ರೀತಿ ಪ್ಯಾಟ್ರನ್ ಇರುತ್ತೆ. ಸೊ ಇಲ್ಲಿ 16 MCQಗಳಿರ್ತದೆ. ಮೊದಲನೇ ಪ್ರಶ್ನೆ ನೋಡಿ, 9801ರ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು. ಸೊ ಅವ್ರು ಕೇಳಿರೋದು ವರ್ಗಮೂಲ ಅಂತ ಹೇಳಿದ್ರೆ ಇದಕ್ಕೆ ನಾವು ಸ್ಕ್ವೇರ್ ರೂಟ್ ಅನ್ನ ಹಾಕ್ತಿವಿ. ಸ್ಕ್ವೇರ್ ರೂಟ್ ಆಫ್ ಅಂದ್ರೆ 99ನ 2 ಬಾರಿ ಗುಣಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 9801 ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಅವ್ರು ಕೇಳಿರೋದು ವರ್ಗಮೂಲದ ಬಿಡಿ ಸ್ಥಾನದಲ್ಲಿ. ಸೊ ಅಲ್ಲಿ ಬಿಡಿ ಸ್ಥಾನದಲ್ಲಿ ಒಂದೇ ಅಂಕೆ ಇರ್ಲಿಕ್ಕಾಗುತ್ತೆ, ಅದು 9. ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ರಾಂಗ್ ಇದೆ ಮಕ್ಕಳ. ಹಾಗಾಗಿ ಆನ್ಸರ್ 9 ಇಸ್ ದ ರೈಟ್ ಆನ್ಸರ್. ಯಾಕೆಂದ್ರೆ 99 9801, ಹಾಗಾಗಿ 9 ಬಿಡಿ ಸ್ಥಾನದಲ್ಲಿ ಇರುತ್ತೆ. ಎರಡನೇ ಪ್ರಶ್ನೆ, 21y5 ಎಂಬುದು 9ರ ಗುಣಕವಾಗಿದ್ದು y ಒಂದು ಅಂಕಿಯಾಗಿದ್ದರೆ y ನ ಬೆಲೆ ಏನು? 1 0 2 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, 21 y ಪ್ಲೇಸ್ ಅಲ್ಲಿ ಒಂದು ಅಂಕಿ ಇದೆ, ಜೊತೆಗೆ 5 ಇದೆ. ಇಷ್ಟು ಒಂದು 4 ಪದದ ಅಂಕಿಗಳು 9ರ ಗುಣಕ ಅಂದ್ರೆ 9ರಿಂದ ಭಾಗ ಆಗುವ ಸಂಖ್ಯೆಗಳಾಗಿರ್ತದೆ. ಹಾಗಾಗಿ ನೀವಲ್ಲಿ ಇಲ್ಲಿ 4 ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ 4 ಸಂಖ್ಯೆಗಳನ್ನ ಹಾಕಿ ಅದು 9ರಿಂದ ಡಿವೈಡ್ ಆಗುತ್ತಾ ನೋಡಿ. ಇಲ್ಲಾಂದ್ರೆ ನಿಮಗೆ ಇದು ಗೊತ್ತಿರಬೇಕು, 9ರ ಮಗ್ಗೆಯಲ್ಲಿ ಭಾಗ ಆಗುವಂತ ನಂಬರ್ಗಳು ಹೇಗಿರ್ಬೇಕು ಅಂದ್ರೆ ಅವಷ್ಟನ್ನು ಕೂಡಿಸಿದ್ರೆ 9ರಿಂದ 3ರಿಂದ ಭಾಗ ಆಗುವಂತ ಸಂಖ್ಯೆಗಳಾಗಿರ್ತವೆ. ನೀವು ಅಲ್ಲಿಗೆ 1ಅನ್ನ ಹಾಕೊಂಡ್ರೆ ಸೊ ವಾಟ್ ಹ್ಯಾಪನ್? 5 6 7 8 9. ಸೊ ಹಾಗಾಗಿ 9ರಿಂದ ಭಾಗ ಆಗುತ್ತೆ. ಬೇರೆ ಯಾವ ಸಂಖ್ಯೆಗಳನ್ನ ಹಾಕೊಂಡ್ರು ಅಲ್ಲಿ ಅದನ್ನ ಕೂಡಿಸಿದ್ರೆ 9ರಿಂದ ಭಾಗ ಆಗೋ ಸಂಖ್ಯೆ ಬರೋದೇ ಇಲ್ಲ. ಹಾಗಾಗಿ ಆಪ್ಷನ್ ಎ ಒಂದು ಸರಿಯಾದಂತಹ ಉತ್ತರ. ಇದು ನಿಮಗೆ ಹಿಂಟ್ ನಾನು ಕೊಡ್ತಿರೋದು, ಸೊ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ಪ್ರಶ್ನೆ, 3ರ ಘಾತ -2 ಇದರ ಬೆಲೆ ಏನು? 3ರ ಘಾತ -2 ಇದೆ. ಸೊ ಹಾಗಾಗಿ ಘಾತ ಮೈನಸ್ ಇದ್ದಾಗ ನಾವು ಅದಕ್ಕೆ ಯಾವುದೇ ರೀತಿ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನ ಪ್ಲಸ್ ಮಾಡ್ಕೋತೀವಿ. ಸೊ a ಘಾತ -n = 1 ಡಿವೈಡೆಡ್ ಬೈ a ಘಾತ n, ಅದು ನಮಗೆ ಗೊತ್ತಿರುವಂತದ್ದು. ಹಾಗಾಗಿ 3ರ ಘಾತ -2 ಏನಾಗುತ್ತೆ? 1/-3 ಸ್ಕ್ವೇರ್ ಆಗುತ್ತೆ. ಹಾಗಾಗಿ ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ. ಹಾಗಾಗಿ 1/9 ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, x - 2 = 7 ಈ ಸಮೀಕರಣದಲ್ಲಿ x ನ ಬೆಲೆ ಏನು? ಇಲ್ಲೊಂದು ಸರಳ ಸಮೀಕರಣ ಕೊಟ್ಟಿದ್ದಾರೆ ಮಕ್ಕಳ, x - 2. ಸೊ ನಾವು ಚರಾಕ್ಷರ ಒಂದ್ ಕಡೆ ಇಟ್ಕೊಂಡು ಸಂಖ್ಯೆಗಳನ್ನ ಒಂದ್ ಕಡೆ ಹಾಕೊಳ್ಳೋಣ. ಸೊ -2 ಈ ಕಡೆ ಹೋದ್ರೆ ಏನಾಗುತ್ತೆ? +2 ಆಗುತ್ತೆ. 7ಕ್ಕೆ 2 ಕೂಡಿಸಿದ್ರೆ 9 ಆಗುತ್ತೆ. ಹಾಗಾಗಿ x ಬೆಲೆ ಏನಾಗುತ್ತೆ? -9 ಆಗುತ್ತೆ. 5ನೇ ಪ್ರಶ್ನೆ, 5 ಬಾಹುಗಳಿರುವ ನಿಯಮಿತ ಬಹುಭುಜಾಕೃತಿಯಲ್ಲಿ ಪ್ರತಿ ಹೊರಕೋನದ ಅಳತೆ 60 90 72 45. ಹೇಗೆ 72? ಸೊ ನಿಯಮಿತ ಬಹುಭುಜಾಕೃತಿ ಅಂದ್ರೆ ಅಲ್ಲಿ 5 ಬಾಹುಗಳಿದಾವೆ. ನಮಗೆ ಹೊರಕೋನಗಳ ಅಳತೆ ಗೊತ್ತಿದೆ ಮಕ್ಕಳ. ಹೊರಕೋನಗಳ ಒಟ್ಟು ಮೊತ್ತ 360 ಡಿಗ್ರಿ. ಸೊ 360 ಡಿಗ್ರಿ ಭಾಗಿಸು 5 ಮಾಡಿದ್ರೆ ಪ್ರತಿ ಕೋನ ಎಷ್ಟು ಬರ್ತದೆ? 72 ಡಿಗ್ರಿ ಬರುತ್ತೆ. ಯಾಕೆಂದ್ರೆ ಅದೊಂದು ನಿಯಮಿತ ಬಹುಭುಜ ಆಗಿರೋದ್ರಿಂದ ಎಲ್ಲಾ ಹೊರಕೋನಗಳು ಸಹ ಸಮನಾಗಿರ್ತವೆ. 6ನೇ ಪ್ರಶ್ನೆ, -19 ಭಾಗಿಸು 29 ಇಂಟು 29 ಭಾಗಿಸು -19 ಸೊ = 1. ಇದರಲ್ಲಿ ಬಳಸಲಾಗಿರುವ ಗುಣಕಾರದ ಗುಣಲಕ್ಷಣ ಯಾವುದು? ಸೊ ನಮಗೆ ಒಂದು ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಒಂದು ಗುಣಲಬ್ಧ ಏನಾಗಿರ್ಬೇಕು? ಗುಣಿಸಿದಾಗ ಗುಣಲಬ್ಧ 1 ಬಂದ್ರೆ ಅದನ್ನ ನಾವು ಗುಣಾಕಾರದ ವಿಲೋಮಾಂಶ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಆಪ್ಷನ್ ಎ ಗುಣಾಕಾರದ ವಿಲೋಮಾಂಶ. ಇವ್ಯಾವುದೇ ನಿಯಮಗಳು ಅದಕ್ಕೆ ಬರೋದಿಲ್ಲ. 7ನೇ ಪ್ರಶ್ನೆ, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸೊ ಮೂಲ ಬಿಂದುವಿನ ನಿರ್ದೇಶಾಂಕಗಳಂತ ಹೇಳಿದ್ರೆ ಮಕ್ಕಳ, ಮೂಲ ಬಿಂದು ಅಂತ ಹೇಳಿದ್ರೆ ನೀವು ಒಂದು ನಕ್ಷೆಯನ್ನ ಬಿಡಿಸ್ತೀರಾ, ಮಧ್ಯಭಾಗದಲ್ಲಿ 0,0 ಇರುತ್ತಲ್ಲ, ಅದನ್ನ ನಾವು ಮೂಲ ಬಿಂದು ಹೇಳೋದು. ಹಾಗಾಗಿ B 0,0ನ ಮೂಲ ಬಿಂದು ನಿರ್ದೇಶಾಂಕ ಅಂತ ಹೇಳಿ ಕರೆಯೋದು.
ನೆಕ್ಸ್ಟ್ 8ನೇ ಪ್ರಶ್ನೆ 7x - 42ರ ಅಪವರ್ತನ ರೂಪ. ಸೊ ಇಲ್ಲಿ ಅಪವರ್ತನ ರೂಪ ಕೇಳಿದರೆ 7 ಮತ್ತು 42 7ರಿಂದ ಭಾಗ ಆಗುತ್ತೆ, 7ನ ಕಾಮನ್ ತೆಗೆದ್ರೆ ಉಳಿಯೋದು x - 6. ಹಾಗಾಗಿ ಕೊಟ್ಟಿರೋ 4 ಆಪ್ಷನಲ್ಲಿ ಫಸ್ಟೇ ಆಪ್ಷನ್ನೇ ಸರಿಯಾದಂತಹ ಉತ್ತರ. ಇವುಗಳಲ್ಲಿ ತ್ರಿಪದೋಕ್ತಿ ಅಂದರೆ 3 ಪದಗಳಿರುವಂಥದ್ದು ನೋಡಿ. 4 ಆಪ್ಷನಲ್ಲಿ ಬಿ ಆಪ್ಷನಲ್ಲಿ 3 ಪದಗಳಿರೋದು 7 + y + 5x. ಹಾಗಾಗಿ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ 10ನೇ ಪ್ರಶ್ನೆ 8ರ ಘನ. 8ರ ಘನ ಅಂದರೆ 8ನ 3 ಬಾರಿ ಗುಣಿಸು ಅಂತ ಅರ್ಥ, ಅಷ್ಟೇ, ಇನ್ನೇನಿಲ್ಲ. 8 8 64, 64 8 512. ಹಾಗಾಗಿ ಆಪ್ಷನ್ ಸಿ 512 ರೈಟ್ ಆನ್ಸರ್. 11ನೇ ಪ್ರಶ್ನೆ 1 2 3 4 5 6 ಎಂಬುದು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳ. ಒಂದು ದಾಳ ಅಂದ್ರೆ ಅದರಲ್ಲಿ 6 ಮುಖಗಳಿರ್ತವೆ, ಹೌದಲ್ವಪ್ಪ? 6 ನಂಬರ್ಸ್ ಇರುತ್ತೆ. ಒಮ್ಮೆ ಉರುಳಿಸಿದಾಗ ಫಲಿತಾಂಶ 5ಅನ್ನ ಪಡೆಯುವ ಸಂಭವನೀಯತೆ. ಸೊ ಒಂದ್ಸರಿ ಉರುಳಿಸಿದಾಗ 5 ಬರೋ ಸಂಭವನೀಯತೆ ಓನ್ಲಿ 1 ಟೈಮ್. ಸೊ ಎಷ್ಟು ಸ್ಯಾಂಪಲ್ಸ್, ಒಟ್ಟು ಇವೆಂಟ್ಸ್ ಎಷ್ಟಿದೆ? 6 ಇವೆಂಟ್ಸ್ ಇದ್ದಾವೆ. ಹಾಗಾಗಿ 1/6 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಸರಿಯಾದಂಥದ್ದು. 12ನೇ ಪ್ರಶ್ನೆ ಇವುಗಳಲ್ಲಿ ಯಾವುದು ವಿಲೋಮ ಅನುಪಾತವನ್ನ ಪ್ರತಿಪಾದಿಸುತ್ತದೆ? ಸೊ ಇವುಗಳಲ್ಲಿ ಕೊಟ್ಟಿರೋ 4 ಅಂಶದಲ್ಲಿ ವಿಲೋಮ ಅನುಪಾತವನ್ನ ಪ್ರತಿಪಾದಿಸುವಂಥದ್ದು x1/y1 = x2/y2. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ ಒಂದು ಚೌಕಘನವು ಹೊಂದಿರುವ ಮುಖಗಳ ಸಂಖ್ಯೆ. ಸೊ ಚೌಕಘನ ಅಂತ ಹೇಳಿದ್ರೆ ಅದರಲ್ಲಿ ಇರೋಂಥದ್ದು 6 ಮುಖಗಳು. ಹಾಗಾಗಿ ಆಪ್ಷನ್ ಸಿ 6 ಮುಖ, 6 ಸರಿಯಾದ ಉತ್ತರ. 14ನೇ ಪ್ರಶ್ನೆ 1a × a. ಇಲ್ಲಿ ಏನ ಅಕ್ಷರದ ಬೆಲೆ, ಎ ಅನ್ನೋ ಅಕ್ಷರದ ಬೆಲೆ ಏನಾಗಿರುತ್ತೆ? ಸೊ ಅಲ್ಲಿಗೆ ನೀವು 10 × 0 ಕೊಟ್ರೆ ಏನಾಗಿರುತ್ತೆ ಬೆಲೆ? ಸೊ 0 ಆಗಿರುತ್ತೆ. 1 ಅಂತ ತಗೊಂಡ್ರೆ 1 ತಗೊಂಡ್ರೆ 11 1s 11 ಆಗಿರುತ್ತೆ. ಹಾಗಾಗಿ ಅದರಲ್ಲಿ ನೀವು ಆಪ್ಷನ್ಸ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬರೆದ್ರೆ ನಡೆಯುತ್ತೆ ಮಕ್ಕಳ. ನೆಕ್ಸ್ಟ್ 15ನೇ ಪ್ರಶ್ನೆ. ಸೊ ಇಲ್ಲಿ ನಿಮಗೆ ಒಂದು ದೊಡ್ಡ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ಹೌದಲ್ವಪ್ಪ? ಸೊ 40,50,000 ಇದರ ಸಾಮಾನ್ಯ ರೂಪ ಅಂದ್ರೆ ವೈಜ್ಞಾನಿಕ ಸಂಕೇತ ರೂಪವನ್ನ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರೋ ಇಷ್ಟು ಆಪ್ಷನ್ಸ್ ಅಲ್ಲಿ ಬಿ ಆಪ್ಷನ್ ಸರಿಯಾಗಿದೆ. ಯಾಕೆ ಗೊತ್ತಾ? ಇಲ್ಲಿ 4 ಆದ್ಮೇಲೆ 0 ಇದೆ, ಯಾವ್ದ್ರಲ್ಲೂ ಆ ರೀತಿ ಕೊಟ್ಟಿಲ್ಲ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. 4.05 × 10⁶. 6ನೇದು ತನ್ನ ಋಣಾನುಭಾವಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ. ಸೊ 1. ಸೊ ಇದಿಷ್ಟು ಮಕ್ಕಳ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಮೈನಲ್ಲಿ 4 ಪ್ರಶ್ನೆಗಳು 1 ಅಂಕದಿರುತ್ತೆ. 17ನೇದು 121ಅನ್ನು 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿರಿ. ಸೊ ಈಸಿಯಾಗಿ ನೀವು ಮಕ್ಕಳ ಬರಿತಾ ಹೋಗಿ ಎಲ್ಲ ಬೆಸ ಸಂಖ್ಯೆಗಳನ್ನ ಕೂಡಿಸ್ತಾ ಹೋದ್ರೆ 121 ಒಂದರಿಂದಲೂ ಯು ಕ್ಯಾನ್ ಸ್ಟಾರ್ಟ್ ವಿತ್. ಅವ್ರು ಹೇಳಿರೋದು 11 ಬೆಸ ಸಂಖ್ಯೆಗಳ ಮೊತ್ತ. ಸೊ ಹಾಗಾಗಿ ನೀಟಾಗಿ ಬೆಸ ಸಂಖ್ಯೆಗಳನ್ನ ಕೂಡಿಸಿದ್ರೆ 121 ಬರೋ ರೀತಿ ನೀವು ಬರಿತಾ ಹೋಗಿ. 18ನೇ ಪ್ರಶ್ನೆ ಸಮಾಂತರ ಚತುರ್ಭುಜದ ABCDಯಲ್ಲಿ ಕೋನ x ನ ಬೆಲೆಯನ್ನ ಕಂಡುಹಿಡಿಯಿರಿ. ಸೊ ನಾನಿಲ್ಲಿ ನಿಮಗೆ ಎಲ್ಲಾ ಬೆಲೆಗಳನ್ನ ಕೊಟ್ಬಿಟ್ಟಿದ್ದೀನಿ. ಸೊ ಸಮಾಂತರ ಚತುರ್ಭುಜ ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ, ಅಭಿಮುಖ ಕೋನಗಳು ಸಮನಾಗಿರ್ತವೆ. ಹಾಗಾಗಿ ಬಿ 100 ಡಿಗ್ರಿ ಇದ್ರೆ ಡಿ ಸಹ 100 ಡಿಗ್ರಿ. ಮತ್ತೆ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು. ಸಮಾಂತರ ಚತುರ್ಭುಜದ ಒಂದೇ ಪಾರ್ಶ್ವದಲ್ಲಿರುವ ಬಾಹುಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರ್ತದೆ. ಹಾಗಾಗಿ ಇಲ್ಲಿ 180ರಿಂದ 100ನ್ನ ಕಳೆದ್ರೆ 80 ಬರುತ್ತೆ. ಹಾಗಾಗಿ ಇದು 80 ಡಿಗ್ರಿ ಇದ್ರೆ ಕೋನ Z ಸಹ ಏನಾಗಿರ್ತದೆ? 80 ಡಿಗ್ರಿನೇ ಇರುತ್ತೆ. ಹಾಗಾಗಿ ನಿಮಗೆ ಗೊತ್ತಾಗ್ಲಿ ಅಂತ 4 ಕೋನಗಳನ್ನ ಕೊಟ್ಟಿದ್ದೀನಿ. ಇಲ್ಲಿ ಒಂದು ಘನದ ಉದ್ದ L ಇರುವಂತೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡನ್ನು ಕೇಳಿದ್ದಾರೆ. ಸೊ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಎರಡೂ ವಿಸ್ತೀರ್ಣ ಗೊತ್ತಿದೆ. 2/LB + BH + LH ಅದು ಒಂದು ಸೂತ್ರ ಗೊತ್ತಿದೆ. ಆಮೇಲೆ 2H × L + B. ಸೊ ಎರಡೂ ಸೂತ್ರಗಳನ್ನ ಬರೀರಿ ಮಕ್ಕಳೇ. ಎರಡಕ್ಕೂ ಅರ್ಧ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ 20ನೇ ಪ್ರಶ್ನೆ 3:4ರ ಅನುಪಾತವನ್ನ ಶೇಕಡಾ ಕ್ರಮದಲ್ಲಿ ಬರೆಯಿರಿ. ಸೊ ಶೇಕಡಾ ಕ್ರಮದಲ್ಲಿ ಬರೀಬೇಕು ಅಂತ ಹೇಳಿದಾಗ ಮಕ್ಕಳ 3 ಮತ್ತು 4 ನೀವು ಕೂಡಿಸ್ಕೊಳ್ಳಿ ಮಕ್ಕಳ. 3 ಮತ್ತು 4 7 ಆಗುತ್ತೆ. ಸೊ ಹಾಗಾಗಿ 3/7 × 100. ಅದೇ ರೀತಿ 4/7 × 100 ಮಾಡಿದ್ರೆ ನಿಮಗೆ ಅನುಪಾತಗಳು ಇದು ಶೇಕಡಾ ಕ್ರಮದಲ್ಲಿ ಬರೀಬಹುದು. ನೆಕ್ಸ್ಟ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಸಮೀಕರಣ ಬಿಡಿಸಿ. ಸೊ 5x + 9 = 5 + 3x. ಸೊ ಸಂಖ್ಯೆಗಳನ್ನ ಒಂದ್ ಕಡೆ ತೆಗೆದುಕೊಳ್ಳಿ, ಚರಾಕ್ಷರನ ಒಂದ್ ಕಡೆ ತೆಗೆದುಕೊಂಡು ಮಾಡಿ. ತದನಂತರ ನಿಮಗೆ ಇಲ್ಲಿ ಸೂತ್ರ ಬಳಸ್ಕೊಂಡು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, ಅದು ಸಹ ಈಸಿ ಇದೆ. ಸೊ ನಾನು ಈ ಉತ್ತರಗಳನ್ನ ಮಕ್ಕಳ
ನಿಮಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಅದರ ಉತ್ತರಗಳೊಂದಿಗೆ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಯಾಕೆಂದರೆ ನಿಮಗೆ ಜಸ್ಟ್ ಕ್ವಶನ್ಸನ್ನು ನಿಮಗೆ ಹೇಳ್ತಾ ಹೋದರೆ ಡಿಫಿಕಲ್ಟ್ ಆಗುತ್ತೆ. ಒಂದು 2-3 ಕ್ವಶನ್ಸ್ ನಿಮ್ಮ ಜೊತೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಾನು ಹಾಗಾಗಿ ಆ ಆನ್ಸರ್ಸ್ಗಳನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.